ಸಿಡಬ್ಲ್ಯೂಎಂಎ ನಿಯಮ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ವಿಧಾನಸೌಧದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಡಬ್ಲ್ಯೂಎಂಎ ನಿಯಮ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಈಗ ಕಡಿಮೆ ಆಗಿದೆ ಅಲ್ಲ, ಆಲ್ಮೋಸ್ಟ್ ನಿಂತೇ ಹೋಗಿದೆ ಅಂತ ಹೇಳಬೇಕು. ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಸದ್ಯ ಚಿಂತನೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರ್ತೀನಿ, ಸಿಎಂ ಗಮನಕ್ಕೆ ತಂದ ಬಳಿಕ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಈಗ ನಾವು ಪ್ಲಾನ್ ಮಾಡ್ಕೊಂಡಿದ್ದು ನಮಗೆ ಅನಿವಾರ್ಯತೆ ಇರೋದು CWRC ಮುಂದೆ ನಾವು ರೆಡ್ಯೂಸ್ ಮಾಡಲಿಕ್ಕೆ ಕೇಳಬೇಕು ಅಂತ ನಾವು ಅಂದ್ಕೊಂಡಿದ್ದು ನಮ್ಮ ಸರ್ಕಾರ. ಅದಕ್ಕೆ ಈಗ ಒಂದು ಸ್ವಲ್ಪ ಅವಕಾಶ ಟೈಟ್ ಆಗಿದೆ, ಮುಂದಿನ ಮಂಡೇವರೆಗೂ ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಆಲ್ಟರ್ನೇಟಿವ್ ನಾವು ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಳೆ ಕಡಿಮೆ ಆಗಿದೆ, ಇನ್ಫ್ಲೋ ಕಡಿಮೆ ಆಗ್ತಾ ಇದೆ. ಅದರಿಂದ ಈ ಕಬಿನಿನಲ್ಲೂ ಸಹ ನಾವು ಈಗ ಹೋಗ್ತಾ ಇರತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೋಡಿ ನಾನು ಸಾಯಂಕಾಲ ನಮ್ಮ ಲೀಗಲ್ ಟೀಮು ACS ಜೊತೆ ಎಲ್ಲ ಮಾತನಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮುಂದೆ ಏನು ಅಂತ ಹೇಳಿ ನಾವು